ಮಾಜಿ ಸೈನಿಕರಿಗೆ ಇರೋ ಫೆಸಿಲಿಟೀಸ್ ಬಗ್ಗೆ ಹೇಳಿ. ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹೆಲ್ತ್ ಹೌದು, ಪೆನ್ಷನ್ ಹೌದು, ಇದೆರಡು ಹೊರತಾಗಿ ಕೂಡ ಹೌ ಕ್ಯಾನ್ ದ ಗವರ್ಮೆಂಟ್ ಅಂಡ್ ದ ಡೈರೆಕ್ಟರೇಟ್ ಕ್ಯಾನ್ ಅಸಿಸ್ಟ್ ಎಕ್ಸ್ ಸರ್ವಿಸ್ ಮೆನ್ ಅಂತ ಅವ್ರ ಫ್ಯಾಮಿಲೀಸ್ ಹೇಳಿ. ಕೇಂದ್ರೀಯ ಸೈನಿಕ ಬೋರ್ಡ್ ತಮಗೆ ಗೊತ್ತಿದೆ. ಕೇಂದ್ರೀಯ ಸೈನಿಕ ಬೋರ್ಡ್ ಅದರಲ್ಲಿ 10 ಫೆಸಿಲಿಟೀಸ್ ಇದೆ. 10 ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಪೆನರಿ ಗ್ರಾಂಟ್, ಓಕೆ, ಇದು ಎಂಥದ್ದು ಡೀಸೆಂಟ್ ಫ್ಯೂನರಲ್ ಎಕ್ಸ್ಪೆನ್ಸ್, ಓಕೆ, ತೀರೋದ್ರೆ ಫ್ಯೂನರಲ್ ಎಕ್ಸ್ಪೆನ್ಸ್, ಓಕೆ, ಡೀಸೆಂಟ್ ಫ್ಯೂನರಲ್ ಎಕ್ಸ್ಪೆನ್ಸ್, ಓಕೆ, ಮತ್ತೆ ನಿಮ್ಮ ಎಜುಕೇಶನಲ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್. ಐ ಗಾಟ್ ಮೈ ಡ್ಯಾಡ್ ವಾಸ್ ಇನ್ ಏರ್ ಫೋರ್ಸ್. ಐ ಗಾಟ್ ಎರಡು ಇರುತ್ತೆ. MBBS ಅಲ್ಲಿ ಬರ್ತಾ ಇತ್ತು. 2 ವಿಧದಲ್ಲಿ ಬರುತ್ತೆ. ಅದು 3 ಅದೆಲ್ಲ ತುಂಬಾ ಮಾಜಿ ಸೈನಿಕರಿಗೆ ಗೊತ್ತಿಲ್ಲ ಇನ್ನು. ನೆಕ್ಸ್ಟ್ ಮಕ್ಕಳ ಮದುವೆಗೆ, ಹೆಣ್ಮಕ್ಳ ಮದುವೆಗೆ 50,000 1 ಲಕ್ಷ, 1 ಲಕ್ಷ ಪರ್ ಚೈಲ್ಡ್ 2 ಚೈಲ್ಡ್ ಕೊಡ್ತಾರೆ. ನನಗೆ 2 ಸಿಕ್ಕಿದ್ರೆ ಸಿಕ್ಬೋದಿತ್ತು ಈಗ, ಬಟ್ ನಾನು ಹಳೆಯಲ್ಲೇ ಮದುವೆ ಆಗಿದ್ದರೆ ನನಗೆ ಸಿಕ್ಕಿಲ್ಲ. ಅದು ಬೇರೆ ವಿಷಯ. ಅಲ್ಲ, ಹೂ ದ ಸ್ಯಾಂಕ್ಷನಿಂಗ್ ಅಥಾರಿಟಿ? KSB, ಕೇಂದ್ರೀಯ ಸೈನಿಕ ಬೋರ್ಡ್. ಇಲ್ಲಿ ಥ್ರೂ ನಮ್ಮ ಸೈನಿಕ ಬೋರ್ಡ್ ಥ್ರೂ ಹೋಗ್ಬೇಕು. ಸರ್, ಈಗ ಒಂದು ಹೇಳಿ, ಯಾರು ತಗೊಂಡಿದ್ದಾರೆ? ಎಷ್ಟು ಜನ ತಗೊಂಡಿದ್ದಾರೆ? ಕೆಲವರು ತಗೊಂಡಿದ್ದಾರೆ, ಹೇಗೆ ರಿಫ್ಯೂಸ್ ಮಾಡಿದ್ದಾರೆ, ಕೆಲವರು ರಿಫ್ಯೂಸ್ ಮಾಡಿದ್ದಾರೆ. ವಾಟ್ ಇಸ್ ಅಂದ್ರೆ ಅಬ್ಜೆಕ್ಟಿವ್ ಹೇಗೆ ಸೆಲೆಕ್ಟ್ ಮಾಡ್ತಾರಲ್ಲ, ಖುಷಿ ಬಂದವ್ರಿಗೆ ಕೊಡೋದ? ಒಂದು ನಾನು ಹೇಳ್ತೀನಿ, ಈಗ ನಾನು ಇಲ್ಲಿ ಕೂತಿದ್ದೀನಿ, ಈಗ ನಾನು ಬರ್ತೀನಿ, ಈಗ ನೀವು ಇಮ್ಯಾಜಿನ್ ಯುವರ್ ಜಿಲ್ಲಾ ಸೈನಿಕ ಬೋರ್ಡ್ ಸಮ್ ಚೀಫ್ ಆರ್ ಸಮಥಿಂಗ್, ಅವ್ರು ಸರ್ ನನಗೆ ನನ್ನ ಮಗಳ ಮದುವೆ, ನನಗೆ ದುಡ್ಡಿಲ್ಲ. ನೋಡುವಾಗಲೇ ನನಗೆ ಗೊತ್ತಾಗುತ್ತೆ ನೀವು ತುಂಬಾ ದುಡ್ಡಿದೆ ಅಂತ. ನೀವು ಯಾಕೆ ಬೇಕು ಅಂತ ಹೇಳೋ ಮನಸ್ಸು ಬರುತ್ತಲ್ಲ ಮನುಷ್ಯನಿಗೆ, ಅದೊಂದು ಕೆಟ್ಟ ಭಾವನೆ. ಮಂಕಿ ಬ್ರೀಡ್ ಆತರ ಮಾಡಬಾರ್ದಲ್ಲ, ಮಾಡಬಾರ್ದು. ಅದನ್ನೇ ನಾನು ಗವರ್ಮೆಂಟ್ ಕೊಡೋದು ಇದು ನನ್ ಆಫ್ ಯುವರ್ ಬಿಸಿನೆಸ್ ಅಂತ ನಾನು ಹೇಳುದು. ಓಕೆ, ನಾನು ಹೇಳುದು ನೋಡಿ, ಅವನಿಗೆ ಎಲಿಜಿಬಿಲಿಟಿ ಇದೆ, ಅವ್ನು ಮಾಡಿದ್ದಾನೆ, ಅದು ಅವನ ಹಕ್ಕು, ಅದು ಕೊಡಿ. ಅಲ್ಲ, ಅನ್ಲೆಸ್ ಅಲ್ಲಿ ಬರ್ದಿದ್ರೆ somebody can have the discretionary power not to give ಅಂತ ಬರ್ದಿಲ್ಲ ಕಾನೂನಲ್ಲಿ. So he has to get, yeah. ಅದನ್ನೇ ಈಗ ಮೊನ್ನೆ ಪೆನ್ನರಿ ಗಂಟೆಗೆ ಹೇಳಿ ಬಂದಿದ್ದು ನಾನು ಅದನ್ನೇ. ಓಕೆ, ಪೆನ್ನರಿ ಗ್ರಾಂಟ್ ವಿಚಾರದಲ್ಲಿ ಏನು ಸಮಸ್ಯೆ ಬರ್ತಿತ್ತು? ಇಫ್ ಯು 65 ವರ್ಷ ಲೇಡೀಸಿಗೆ, ಮತ್ತೆ ನಿನಗೆ ಇನ್ಕಮ್ ಇದೆ ಅಂತ. ಓಕೆ, ಇನ್ಕಮ್ ಇದೆ, ಓಕೆ, ಅಂದ್ರೆ ಇನ್ಕಮ್ ಇಲ್ಲ ಅಂತ ಅವ್ರಿಗೆ ಕೊಡ್ಬೇಕಾ ಬರೆದು ಬಿಟ್ಟು? ಹಿಂಗೆ ಅವರು ಹೇಳಿದ ಪ್ರಕಾರ, ನನಗೆ ಗೊತ್ತಿಲ್ಲ ಅದು ಎಲ್ಲಿ ಕಂಡೀಷನ್ಸ್ ಎಲ್ಲಿ ಆಗಿದೆ, ನಾನು ನೋಡಿಲ್ಲ. 4 ಎಕರೆ ಲ್ಯಾಂಡು, 80,000 ಇನ್ಕಮ್, ಅದು ಎಲ್ಲಿದೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ ನನಗೆ, ಸೈನಿಕ ಬೋರ್ಡ್ನವರು. ಅದಕ್ಕೆ ಕೊಡ್ತಾರೆ ಅವರಿಗೆ ಪೆನರಿ ಗ್ರಾಂಟ್ ಅಂತ. ಅದಕ್ಕೆ ಏನು ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬೇಡ. ಇವರು ಇನ್ಕಮ್ ಸರ್ಟಿಫಿಕೇಟ್ ಇನ್ಸಿಸ್ಟ್ ಮಾಡ್ತಾ ಇದ್ರು. ಓಕೆ, ನಮ್ಮ ಮಾಜಿ ಸೈನಿಕರಿಗೆ ಲೈನಲ್ಲಿ ನಿಂತು ಬಿಟ್ಟು ಒಂದು ಸರ್ಟಿಫಿಕೇಟ್ ತಗೊಳ್ಳೋಷ್ಟು ಶಕ್ತಿ ಇಲ್ಲ. ಅಲ್ಲ, ನಾನು ಪೇಷನ್ಸೇ ಇಲ್ಲ. ನಾನು ಹೇಳಿದೆ ನಾಲೆಜು ಇಲ್ಲ, ಹೇಳುವುದಿಲ್ಲ. ನಾನು ಹೇಳಿದೆ ನೋ, ಇನ್ಕಮ್ ಸರ್ಟಿಫಿಕೇಟ್ ಹೇಳ್ಬೇಡಿ. ನಮ್ಮ ಅಲ್ಲಿ ಪ್ರಿಂಟೆಡ್ ಪೆನರಿ ಸರ್ಟಿಫಿಕೇಟ್ ನಾನು ಕಳಿಸಿಕೊಟ್ಟು, ನಾನು ಸಣ್ಣದು, ಅದಕ್ಕೆ ಸೈನ್ ಮಾಡಿಸ್ಕೊಂಡು ಬನ್ನಿ. VA ಇದ್ರೆ ಸಾಕು. VA ಆಗ್ಬೋದು, ಪಟುವಾರಿ, ಯಾರು ಬೇಕೋ ಆಗ್ಬೋದು, ಅದು ಮಾಡ್ಕೊಂಡು ಬನ್ನಿ. ರೆವಿನ್ಯೂ ತಹಸೀಲ್ದಾರ್ ಆಗ್ಬೋದು, ಅಥವಾ ಡೆಪ್ಟಿ ತಹಸೀಲ್ದಾರ್ ಆಗ್ಬೋದು, ಇನ್ನೊಬ್ಬ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ರೆವಿನ್ಯೂ ಸೂಪರ್ ಆಗ್ಬೋದು. ಅದನ್ನು ಮಾಡಿ. ಇದರ ಬದಲಿಗೆ ಇದು ಓಕೆ, ಇಂಟ್ರೆಸ್ಟಿಂಗ್. ಅದು ಪೆನರಿ ಗ್ರಾಂಟ್ ಅನ್ನ ಈಗ 56 ಜನ ನಾನು ಐಡೆಂಟಿಫೈ ಮಾಡಿದ್ದೇನೆ, ಲಿಸ್ಟ್ ಅನ್ನೇ ಪಬ್ಲಿಷ್ ಮಾಡಿದ್ದೇನೆ. ಅದನ್ನು ಅವನಿಗೂ ಕಳಿಸಿಕೊಟ್ಟಿದ್ದೇನೆ, ಸೈನಿಕ ಬೋರ್ಡಿಗೂ. ಇಷ್ಟು ಜನ ಐಡೆಂಟಿಫೈ ಮಾಡಿದ್ದೇನೆ, ನೋಡಪ್ಪ ಬರ್ತಾರೆ ಮಾಡಿಬಿಡಿ ಅಂತ. ಅದು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಈಗ ನಾನು ಫಾಲೋ ಅಪ್ ಮಾಡೋದಕ್ಕೆ ಕ್ಯಾನ್ ಐ ಡೂ ಆಲ್ 55 ಜನ ಕರ್ಕೊಂಡೋಗಿ ಮಾಡೋಕ್ಕಾಗತ್ತಾ? ಆಗಲ್ಲ. ಬಟ್ ನೀವು ಅವ್ರಿಗೆ ಅರ್ಜಿ ಹಾಕ್ಸಿದ್ದೀರಾ? ಅಲ್ಲ, ಅವರಿಗೆ ಪ್ರೋಸೆಸ್ ಎಲ್ಲ ಇಂಡಿವಿಜುವಲಿ ಕಳಿಸಿಕೊಟ್ಟು ಹೇಳಿದ್ದಾರೆ. ಇನ್ನು ಅವ್ರಿಗೆ ಬಿಟ್ಟಿದ್ದು, ಕುದುರೆಯನ್ನ ನೀರಿಗೆ ತಗೊಂಡು ಹೋಗ್ತೀವಿ, ಕುಡಿಯೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಓಕೆ, ಈಗ ಈ ಕಾರ್ಪೊರೇಟ್ ಅದು ನೀರೇ ಇರ್ಲಿಲ್ವಲ್ಲ ಸರ್? ಈಗ ನೀರಾರು ತೋರಿಸ್ಬೋದು, ಕುದುರೆ ತೋರಿಸಿದ್ದೀನಿ, ಇಲ್ಲಿ ನೀರಿದೆ, ಕುದುರೆ ಕುಡಿ ಕುಡ್ಕೋ ಹೇಳಿ. ಎಸ್. ಸೆಕೆಂಡ್, ಮತ್ತೊಂದು ವಿಚಾರ, ಒಂದು ದಿಸ್ ಆರ್ ಜೆನ್ಯುನ್ ಇಶ್ಯೂಸ್ ವಿಚ್ ಎಕ್ಸರ್ವಿಸ್ಮೆನ್ ಫೈಟ್. ಸರ್, ಈಗ ಹಿಂದೆ ತರ ಈಗ ಕೂಡ ಆರ್ಮಿಗೆ ನಮ್ಮ ಜಿಲ್ಲೆಯ ಜನ ಹೋಗ್ತಾ ಇದಾರೆ, ಹುಡುಗರು. ವಾಟ್ಸ್ ದ ಅಟ್ಮಾಸ್ಫಿಯರ್ ನಾವು? ನೀವ್ ಯಾಕೆ ಹೋದ್ರಿ ನೀವು ಆ ಟೈಮಲ್ಲಿ? ನಾವು ನನ್ನ 2 ಅಣ್ಣಂದಿರು ಆರ್ಮಿಯಲ್ಲಿದ್ರು. ನಮ್ಮ ಅಪ್ಪ ಪೊಲೀಸರು, ಇನ್ನೊಬ್ಬ ಅಣ್ಣ ಪೊಲೀಸರು. ನಮಗೆ ಯೂನಿಫಾರ್ಮಿನ ಹೊಗೆ ಉಂಟಲ್ಲ, ಹುಚ್ಚು ಚಾರ್ಮಗಿಂತ ಹುಚ್ಚು. ಅದು ಸೇಮ್. ಚಾರ್ಮ್ ಒಂದು ಲೈಕಿಂಗ್, ಅದು ಇದು ಹುಚ್ಚು, ಮ್ಯಾಗ್ನೆಸ್. ಅದು ಆರ್ಮಿಗೆ ನಾನು SLC ಇರುವಾಗಲೇ ನಾನು ಡಿಫೆನ್ಸ್ ಹೋಗ್ಬೇಕು ಅಂತ ಹೇಳಿದವನು. ಅದು ಹೋದೆ. ಬಟ್ ಸರ್, ಈಗ ಆಸ್ ಅನ್ ಎಕ್ಸ್-ಸರ್ವಿಸ್ಮ್ಯಾನ್, ಮೈ ಡ್ಯಾಡ್ ಇಸ್ ಅನ್ ಎಕ್ಸ್-ಸರ್ವಿಸ್ಮ್ಯಾನ್, ಯು ಆರ್ ಅನ್ ಎಕ್ಸ್-ಸರ್ವಿಸ್ಮ್ಯಾನ್, ದೇ ಗೆಟ್ ಗುಡ್ ಅಮೌಂಟ್ ಆಫ್ ಪೆನ್ಷನ್, ಒಂದು ದೇ ಹ್ಯಾವ್ ಹೆಲ್ತ್ ಫೆಸಿಲಿಟೀಸ್. ಒಂದು ಎಕ್ಸ್-ಸರ್ವಿಸ್ಮ್ಯಾನ್ಗೆ ಬೇಕಾದ ಫೆಸಿಲಿಟಿ ಇದೆ, ಅಲ್ಲಿ ಕೆಲವು ಕಡೆ ತೊಂದರೆ ಆಗ್ತದೆ, ವಿಚಾರ ಬೇರೆ.